ಹಾಯ್ ವೆಲ್ಕಮ್ ಬ್ಯಾಕ್ ಟು ಬಿಂದು ಯೋಗೇಶ್ ಲಾಕ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹಾಗೆ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತೊಂದು ಸಿಂಪಲ್ ಆಗಿರೋ ಒಂದು ರೆಸಿಪಿ ಅಂದರೆ ಅಜ್ಜಿ ಕಾಲದಲ್ಲಿ ಅಂದರೆ ನಮ್ಮೂರಲ್ಲೆಲ್ಲ ಹಳೆಯ ಕಾಲದ ಸ್ಟೈಲಲ್ಲಿ ತುಂಬಾ ಈ ಚಟ್ನಿ ತುಂಬಾ ಫೇವ್ರೇಟು. ಈ ಚಳಿಗಾಲದಲ್ಲಂತೂ ತುಂಬ ಬೆಸ್ಟು ಚಟ್ನಿ ಅಂತ ಹೇಳ್ಬೋದು. ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಹಾಗೆ ಚಪಾತಿಗೂ ಕೂಡ ಒಳ್ಳೆ ಟೇಸ್ಟ್ ಅಂತ ಹೇಳ್ಬೋದು. ಹಾಗೆ ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ನಿಮಗೆ ನಮ್ಮ ಅಜ್ಜಿ ಕಾಲದ ಅಡುಗೆ ಮನೆಯ ಸುವಾಸನೆಯ ರೆಸಿಪಿ ಉಳ್ಳಿಜುಂಕ ಬಗ್ಗೆ ಹೇಳ್ತಿದ್ದೀನಿ. ಇದು ಕೇವಲ ತಿಂಡಿಯಲ್ಲ, ಇದು ನಮ್ಮ ಸಂಪ್ರದಾಯ ಮತ್ತು ಆರೋಗ್ಯ ಮತ್ತು ಪ್ರೀತಿನ. ಹಿಂದಿನ ಕಾಲದಲ್ಲಿ ಅಜ್ಜಿಯರು ಗ್ಯಾಸ್ ಇರಲಿಲ್ಲ, ಮಿಕ್ಸಿ ಇರಲಿಲ್ಲ, ಆದರೂ ಅವ್ರ ಕೈ ರುಚಿಗೆ ಇವತ್ತಿಗೂ ಸ್ಪರ್ಧೆ ಇಲ್ಲ. ಉಳ್ಳಿಜುಂಕ ಅಂದ್ರೇನು? ಸರಳವಾಗಿ ಹೇಳಬೇಕಂದ್ರೆ ಸಣ್ಣ ಹುಳ್ಳಿಕಾಳಿಂದ ಅದನ್ನು ಪೌಡರ್ ಮಾಡಿಕೊಂಡು ಮಾಡೋ ಅಂಥ ಒಂದು ಚಟ್ನಿ ಇದು. ಅದಕ್ಕೆ ಬೇಕಾಗಿರೋವಂಥ ಮಸಾಲೆಗಳನ್ನ ನಾನು ಇವಾಗ ಹೇಳ್ತೀನಿ. ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕಾಯಿ ತುರಿ ಅಥವಾ ನೀವು ಸಣ್ಣದಾಗಿ ತುರಿದಿಟ್ಕೋಬೋದು, ಇಲ್ಲ ಸಣ್ಣದಾಗಿ ಪೀಸ್ಗಳನ್ನಾಗಿ ಮಾಡಿಟ್ಕೋಬೋದು. ಸಾಸಿವೆ ಹಾಕಾದ್ಮೇಲೆ ನಾನಿಲ್ಲಿ ಕಡಲೆಬೇಳೆ ಮತ್ತು ಅದ್ರ ಜೊತೆಗೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇವಾಗ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಇದಿಷ್ಟನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಕೂಡ ಅದನ್ನು ಹುರ್ಕೊಬೇಕಾಗುತ್ತೆ ಎಣ್ಣೆಯಲ್ಲಿ. ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಲಾಸ್ಟಿಗೆ ಟೊಮೆಟೊ ಮತ್ತು ಕಾಯಿ ತುರಿ ಎರಡನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ತೆಂಗಿನಕಾಯಿನ ಪೀಸ್ ಮಾಡ್ಕೊಂಡಿದ್ದೀನಿ. ಅದು ಚಟ್ನಿ ಜೊತೆ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಸಾಂಬಾರು ಪುಡಿ, ಹಾಗೆಯೇ ಒಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನದ ಪೌಡರ್ನ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಇವಾಗ ಹೆಂಗಿದ್ರು ಅವರೆಕಾಳು ಸೀಸನ್ ಇದ್ದೇ ಇರುತ್ತಲ್ವ, ಹಾಗಾಗಿ ನಾನಿಲ್ಲಿ ಅವರೆಕಾಳನ್ನ ಸುಲಿದ್ಬಿಟ್ಟು ಚಿಲ್ಕ ಅವರೆಕಾಳನ್ನ ಮಾಡಿ ಇಟ್ಕೊಂಡಿದ್ದೆ. ಈ ಸೀಸನಲ್ಲಿ ಈ ಉಳ್ಳಿಜುಂಕಕ್ಕೆ ಈ ಥರ ಕಾಳನ್ನ ಅಂದರೆ ಅವರೆಬೇಳೆನ ಹಾಕೋದ್ರಿಂದ ಸಖತ್ ಟೇಸ್ಟಿಯಾಗಿರುತ್ತೆ. ಅಂದರೆ ಚಿಲ್ಕ ಅವರೆಕಾಳು ಹಸಿದು ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈ ಟೈಮಲ್ಲಿ ಒಂದು ಸಮಯ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ನಾನಿವಾಗ ಹುಣಸೆಹಣ್ಣು ರಸನ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ನಮಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ಅಂದರೆ ನಾವು ಎಷ್ಟು ಜನಕ್ಕೆ, ಇವಾಗ ಒಂದು 5 ಜನಕ್ಕಾದರೆ ನಾನು ಒಂದು 2 ಬೌಲಷ್ಟು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು. ಇದು ಚೆನ್ನಾಗಿ ಕುದಿ ಬರೋದಕ್ಕಿಂತ ಸ್ವಲ್ಪ ಟೈಮ್ ಆದಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದೆಲ್ಲ ನೀಟಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಕುದಿ ಬರಬೇಕು. 1-2 ಕುದಿ ಬಂದರೆ ಸಾಕಾಗುತ್ತೆ. ಇವಾಗ ನಾನು ಹುರುಳಿ ಹಸಿಟ್ಟನ್ನ ತೊಗೊತಾ ಇದ್ದೀನಿ. ಈ ಹುರುಳಿ ಹಸಿಟ್ಟನ್ನು ಇವಾಗ ನಾವು ರಾಗಿ ಮುದ್ದೆ ಮಾಡ್ತೀವಲ್ಲ, ಸೇಮ್ ಅದೇ ಟೈಪಲ್ಲಿ ಇದನ್ನು ಮಾಡ್ಕೊಬೇಕಾಗುತ್ತೆ. ಚಟ್ನಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಬಾಯಿ ಚಪ್ಪರಿಸ್ಕೊಂಡು ತಿನ್ನಬೇಕು, ಅಷ್ಟು ಚೆನ್ನಾಗಿರುತ್ತೆ. ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿಗೆಲ್ಲ ಒಳ್ಳೆ ಟೇಸ್ಟ್, ಒಳ್ಳೆ ಕಾಂಬಿನೇಷನ್ ಅಂತ ಕೂಡ ಹೇಳ್ಬೋದು. ನಾನಿಲ್ಲಿ 2 ಬೌಲಷ್ಟು ತೊಗೊಂಡಿದ್ದೀನಿ. ಇವಾಗ ಇದು ಚೆನ್ನಾಗಿ 1-2 ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ. ಇದಾದಮೇಲೆ ಮಾಮೂಲಿ ಎಲ್ಲರ ಮನೇಲೂ ಮುದ್ದೆ ಕೋಲು ಇದ್ದೇ ಇರುತ್ತಲ್ವ, ಈ ಮುದ್ದೆ ಕೋಲಿಂದನೇ ನಾವೇನಿವಾಗ ಅದನ್ನು ತಿರ್ಕೊಬೇಕಾಗುತ್ತೆ. ಚೆನ್ನಾಗಿ ತಿರ್ಕೊಬೇಕು. ನೀರು ಜಾಸ್ತಿ ತೆಳುವಿದ್ದಷ್ಟು ಚಟ್ನಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ತುಂಬ ತೆಳುವಾಗಿ ನಮ್ಮನೆಗೆ ಹೆಂಗೆ ಬೇಕು ಆ ಥರ ನಾನು ಮಾಡ್ಕೊಂಡಿದ್ದೀನಿ. ಸಖತ್ ಟೇಸ್ಟಿಯಾಗಿರುತ್ತೆ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ನೋಡಿ, ಇದು ಸಂಪೂರ್ಣವಾಗಿ ಈ ರೀತಿ ರೆಡಿಯಾಗುತ್ತೆ. ಒಂದು ಸ್ವಲ್ಪನೂ ಗಂಟಿಲ್ಲದೆ ಇರೋ ರೀತಿ ನಾವು ನೀಟಾಗಿ ತಿರ್ಕೊಬೇಕಾಗತ್ತೆ. ಆದಷ್ಟು ಮುದ್ದೆ ಕೋಲಿದ್ರೆ ತುಂಬ ಒಳ್ಳೆಯದು, ಏಕೆಂದರೆ ಅದರಲ್ಲೇ ತಿರುಕೊಳ್ಳೋದು ಈ ಚಟ್ನಿನ. ನಮ್ಮ ಊರಲ್ಲೆಲ್ಲ ತುಂಬ ಚೆನ್ನಾಗಿ ಈ ಥರ ಚಟ್ನಿನ ಮಾಡಿಕೊಡ್ತಾಯಿದ್ರು. ಅಂದರೆ ಒಲೆಯಲ್ಲಿ ಮಾಡ್ತಾಯಿದ್ರು, ಸಖತ್ತಾಗಿರ್ತಾಯಿತ್ತು. ಬಟ್ ನಾವು ಇವಾಗ ಏನು ಮಾಡೋದು, ಗ್ಯಾಸಲ್ಲೇ ಮಾಡಬೇಕಲ್ವ, ಹಾಗಾಗಿ ಟೇಸ್ಟು ಓಕೆ ಪರವಾಗಿಲ್ಲ. ಅಜ್ಜಿ ಕಾಲದಲ್ಲಿ ಮಾಡದೇ ಇರೋಷ್ಟು ಟೇಸ್ಟ್ ಬರದೇ ಇರ್ಬೋದು. ಬಟ್ ಓಕೆ 50-50 ಈ ರೀತಿ ಚಟ್ನಿ ಕೂಡ ರೆಡಿ ಆಗುತ್ತೆ. ನಾನು ಇದ್ರ ಜೊತೆಗೆ ಅಕ್ಕಿ ರೊಟ್ಟಿನ ಮಾಡ್ಕೊಂಡಿದ್ದೀನಿ. ಅಕ್ಕಿ ರೊಟ್ಟಿ ಜೊತೆಗೆ ಈ ರೀತಿ ಸರ್ವ್ ಮಾಡ್ಕೊಂಡು ತಿಂತಿದ್ರೆ ಈ ಚಳಿಗಾಲದಲ್ಲಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ತಿಂದೇ ಇರೋರು ಕೂಡ 2 ರೊಟ್ಟಿ 3 ರೊಟ್ಟಿ ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ. ಈ ಚಟ್ನಿ ಜೊತೆಗೆ ಕುದಿಸಿರೋ ಅಂಥ ಎಣ್ಣೆನ ಆ ಚಟ್ನಿ ಮೇಲೆ ಹಾಕಿ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಇನ್ನು ಒಳ್ಳೆ ಟೇಸ್ಟ್ ಡಬಲ್ ಆಗುತ್ತೆ. ಯಾರಿಗಾದರೂ ಈ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನಗೆ ಆ ಪೌಡರ್ ರೆಸಿಪಿನ ಬೇಕಿದ್ದರೆ ನಾನು ಇನ್ನೊಮ್ಮೆ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಬೇಕಿದ್ದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆ ಪೌಡರ್ ಹೇಗೆ ಮಾಡೋದು ಅಂತ ಕೂಡ ನಾನು ಒಮ್ಮೆ ವಿಡಿಯೋದನ್ನು ಮಾಡ್ತೀನಿ. ನಿಮಗೆ ಇಷ್ಟ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಈ ರೀತಿ ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಅಕ್ಕಿ ರೊಟ್ಟಿ ಜೊತೆಗೆ ಈ ಚಟ್ನಿ ರೆಡಿಯಾಗಿದೆ. ಒಳ್ಳೆ ಟೇಸ್ಟ್ ಅಂತ ಕೂಡ ಹೇಳ್ಬೋದು. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇಲ್ಲಾಂದರೆ ನಿಮಗೆ ಯಾವ ರೀತಿ ಮಾಡೋದು ಅಂತ ಕೂಡ ಗೊತ್ತಾಗಲ್ಲ. ಹೊಸ ರೆಸಿಪಿ ನಮಗೆ, ಬಟ್ ಇದು ತುಂಬ ಹಳೆಯ ಕಾಲದ
ರೆಸಿಪಿ ಅಂತ ಕೂಡ ಹೇಳ್ಬೋದು. ಬಟ್ ಈಗಿನವ್ರಿಗೆ ಇದು ಅಷ್ಟು ಗೊತ್ತಿರಲ್ಲ ಅಂದ್ಕೊಳ್ತೀನಿ. ಗೊತ್ತಿರೋರು ಗೊತ್ತಿದ್ದರೆ ಕಮೆಂಟ್ ಹಾಕಿ. ಬಾಯ್ ಎಲ್ರಿಗೂ.